ಶಿವಾನಂದ ಪಾಟೀಲ್ ಇವರಿಂದ ಒಂದೆರಡು ಅನಿಸಿಕೆಗಳು. ಈ ಒಂದು ಶುಭ ಮುಂಜಾನೆಯ ಸಮಯದಲ್ಲಿ ಶ್ರೀ ಶಿಬೋಧರಂಗನನ್ನು ಮನದಲ್ಲಿ ನೆನೆಸುತ್ತಾ ಇವತ್ತಿನ ದಿವಸ ಇಲ್ಲಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರಕ್ಕೆ ನಮ್ಮನ್ನ ಆಹ್ವಾನ ಮಾಡ್ಯಾರಂದ್ರೆ ಎದಕ್ಕೆ ಮಾಡಿರ್ತಾರೋ. ನಾನಿಲ್ಲಿ ಇನ್ನೊಂದು ಏನು ಹೇಳ್ಬೇಕಂದ್ರೆ ಮೊದಲನೇ ಬ್ಯಾಚಿನ ಅಭ್ಯರ್ಥಿ 2003 ಅಂದರೆ 24 ವರ್ಷ ಆಯ್ತು ಈ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಹುಟ್ಕೊಂಡು. ನಾನು ಮೊದಲನೇ ಬ್ಯಾಚಿನ ಅಭ್ಯರ್ಥಿ ಆಗಿ ಸರ್ ನನಗೆ ಮ್ಯಾಗ ಕರೆಸ್ತಿರ್ತಾರೆ. ನೀವೆಲ್ಲ ಚೇಂಜ್ ಆಗ್ತೀರಿ, ಆದರೆ ಸರ್ ನಾನು ಮ್ಯಾಗ ಕರೆಸ್ತಿರ್ತಾರೆ. ಹಾಗಾಗಿ ಬರ್ತಾ ಇರ್ತೀವಿ, ಇಲ್ಲೆಲ್ಲ ವಿಸಿಟ್ ಮಾಡ್ತಾ ಇರ್ತೀವಿ. ಈ ಸೈನಿಕ ತರಬೇತಿ ಕೇಂದ್ರದ ಬಗ್ಗೆ ನನಗೆ ಧಾರವಾಡ ಆಯ್ತು, ಗದಗ ಆಯ್ತು, ಮೈಸೂರು ಆಯ್ತು, ಮಡಿಕೇರಿ ಆಯ್ತು, ಮಂಡ್ಯ ಆಯ್ತು, ಎಲ್ಲ ಕಡೆ ನನ್ನ ಫ್ರೆಂಡ್ಸ್ ಇದ್ದಾರೆ, ನನ್ನ ಜೊತೆ ಆರ್ಮಿ ಡ್ಯೂಟಿ ಮಾಡೋರು. ಎಲ್ಲರೂ ಕಾಲ್ ಮಾಡ್ತಾರೆ, ಏನಪ್ಪ ನೀನು ಹೊಳ್ಳಿ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರಕ್ಕೆ ಹೋಗ್ತೀವಿ, ವಿಸಿಟ್ ಕೊಡ್ತೀವಿ ಅಂತಂದ. ಇಲ್ಲಪ್ಪ, ಇಲ್ಲಿ ನಾನು ಫಸ್ಟ್ ಮೊದಲನೇ ಬ್ಯಾಚಿನ ಅಭ್ಯರ್ಥಿ ನಾನು. ಹಾಗಾಗಿ ಅದು ನನ್ನ ಸಂಸ್ಥೆ ಅಂತ ನಾನು ಹೆಮ್ಮೆದಲ್ಲಿ ಹೇಳ್ಕೊತೀನಿ. ನಾನು ಹೆಮ್ಮೆದಲ್ಲಿ ಹೇಳ್ಕೊಂಡು ಎಲ್ಲರಿಗೂ ಹೇಳ್ತೀನಿ ನಾನು, ಇಲ್ಲಪ್ಪ ಈ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ನಮ್ಮ ಕರ್ನಾಟಕದಾಗ ಅಷ್ಟಲ್ಲ, ನಮ್ಮ ಇಡೀ ದೇಶದಾದ್ಯಂತ ಬೆಳವಣಿಗೆ ಹೊಂದೈತಿ. ನಿಮ್ಮ ಹಂಗೆ ಏನಾರು ಹುಡುಗರಿದ್ರೆ ಹೇಳಿ ಇಲ್ಲಿ ಕಳಿಸ್ರಿ, 100% ಸಕ್ಸಸ್ ಆಗ್ತಾರೋ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಇಲ್ಲಿ ಇವರು ಸರ್ ಯಾವ ಥರ ಗೈಡ್ಲೈನ್ಸ್ ಕೊಡ್ತಾರೋ ಆ ಥರ ನೀವು ಅಷ್ಟರು ಕೇಳಿ ಎಲ್ಲರೂ ಸಕ್ಸಸ್ ಹಾದಿ ಹಿಡ್ತೀರಿ. ಯಾವ್ದಕ್ಕೆ ತಿಳ್ಕೊರಿ, ಹುಲಿ ಹಾಲು ಯಾರು ಕುಡ್ತಾರಲ್ಲ ಅವ್ರು ಗರ್ಜಿಸ್ಲೇಬೇಕ. ಅಂದ್ರೆ ವಿದ್ಯೆ ಯಾರು ನೀವು ಎಷ್ಟು ಅರಗಿಸ್ಕೋತಿರ್ಲ ಮುಂದೆ ನೀವು ಸಕ್ಸಸ್ KS ಆಯಿತು, IAS ಆಯಿತು, ಯಾವ್ದು ಬೇಕಾದಾಗಲಿ ಪ್ರತಿಯೊಂದಕ್ಕೂ ನೀವು ಕಾಂಪಿಟೇಟಿವ್ ಮಾಡ್ಬೋದು. ಎಷ್ಟು ನೀವು ಸ್ಟಡಿ ಮ್ಯಾಗೆ ಡಿಪೆಂಡ್. ಇವಾಗ ಈಗ ಹೇಳಿದ್ರು ಅವ್ರು ರಾತ್ರಿ ಬರೀ 2 ತಾಸು ನಿದ್ದೆ ಮಾಡ್ತಂತ. ಎದಕ್ಕೆ ಮಾಡ್ತಾರೆ ಅವ್ರು? ಅದೊಂದು ಅಪ್ಪ ಅಮ್ಮ ಅವ್ರ ರಿಲೇಷನ್ ಎಲ್ಲರಾಗ ಅವನು ಜಾಬ್ ಹೋಗ್ಬೇಕು, ನಾನು ಒಂದು ಗುರುತಿಸ್ಕೊಳ್ಬೇಕು ಎಲ್ಲ ಸಮಾಜದಾಗ. ಆ ಥರ ಯೋಚನೆ ಮಾಡಿ ಅವ್ರ ಮೈಂಡ್ ಬೇರೆ ಕಡೆ ಎಲ್ಲೂ ಡೈವರ್ಟ್ ಮಾಡ್ದ ಕರೆಕ್ಟ್ ಅವ್ರ ವೇ ಏನೈತಿ ಅದ್ರ ಪ್ರಕಾರ ಸ್ಟಡಿ ಮಾಡಿದಾರೆ ಅವರು. ಅದಕ್ಕೆ ಈಗ ಸಕ್ಸಸ್ ಆಗಿ ಸ್ಟೇಜ್ ಮ್ಯಾಗೆ ಕೂತಿದ್ದಾರೆ. ಅದೇ ಥರ ನೀವು ಎಲ್ಲರೂ ಯೋಚನೆ ಮಾಡ್ರಿ, ಮನ್ಯಾಗ ಅವ್ವ ಅಪ್ಪ ಯಾವ ಥರ ಇರ್ತಾರೋ, ನಮ್ಗೆ ಏನು ಮಾಡತ್ತಾರೋ, ಅವ್ರು ಯಾವ ಥರ. ಈಗ ಮನ್ಯಾಗಪ್ಪ ಒಮ್ಮೊಮ್ಮೆ ಅವ್ವ ಅಪ್ಪಗ ಎಲ್ಲರೂ ಮನ್ಯಾಗ ಒಂದೇ ಥರ ಇರ್ತೈತೆ ಅಂತ ಹೇಳಂಗಿಲ್ಲ ನಾನು. ಒಬ್ಬರು ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು. ಇವಾಗ ಏನು ಅವ್ರೇನು ಯೋಚನೆ ಮಾಡ್ತಾರೋ, ಇಲ್ಲ ನನ್ನ ಮಗ ನನ್ನ ಮಗಳ ಸೈನಿಕ ತರಬೇತಿ ಕೇಂದ್ರ ಕಳಿಸಿದ್ದೀವಿ, ಅಲ್ಲಿಂದ್ರೆ ಯಾವ್ದಾರು ಒಂದು ಜಾಬ್ ಹಿಡಿದು ಮನೆಗೆ ಬರ್ತಾ ಇರ್ತಾ ಅವ್ರದ್ದು ಆಸೆ ಇರ್ತೈತೆ. ಅವ್ರ ಆಸೆ ನೀವು ಯಾರೂ ನಿರಾಶೆ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಆಸೆ ನೆರವೇರಿಸುವಷ್ಟು ನೀವು ಪ್ರಯತ್ನ ಮಾಡಿರಿ. 1 ಸಲ ಅಲ್ಲ, 2 ಸಲ ಅಲ್ಲ, 4 ಸಲ 5 ಸಲ ಇಲ್ಲ, ಪ್ರಯತ್ನ ಮಾಡಿರಿ, ಮಾಡ್ತಾಯಿರಿ. ಹಂಗೆ ಪ್ರಯತ್ನ ಮಾಡಿದಟ್ಟು ಇವಾಗ ನಾವು ಫಸ್ಟಿಗೆ ನಾನು ಆರ್ಮಿ ಹೋದಾಗ ಇದು ಲಾಂಗ್ ಜಂಪ್ ಹೈ ಜಂಪ್ ಇರ್ತೈತೆ. 9 ಮೀಟರ್ ಡಿಶ್ ಇರ್ತೈತೆ. ಫಸ್ಟಿಗೆ ನಮಗೂ 2-3 ಸರಿಗೆ ಜಿಯಕ್ಕೆ ಆಗ್ತಿರ್ಲಿಲ್ಲ. ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತಿಲ್ಲ ತಾನೇ ಅದನ್ನು ಜಿಯಕ್ಕೆ ಆಗ್ತೈತಿ. ಯಾವುದೂ ಆಗಲಿ ಹಂಗೆ ಒಮ್ಮೆ 2 ಸರಿಗೆ ನಮ್ಗೆ ಯಾವುದೂ ಆಗಲಿ ಅಂತಂದು ಯಾರೂ ಒಟ್ಟು ಬಿಡಕ್ಕೆ ಹೋಗ್ಬೇಡ್ರಿ. ಪ್ರಯತ್ನ ಮಾಡಿರಿ. ಪ್ರಯತ್ನ ಮಾಡಿದಕ್ಕೆ ಇವತ್ತಿಲ್ಲಕ್ಕೆ ನಾಳೆ ಇವಾಗ ನಾವು ದೊಡ್ಡ ಹುದ್ದೆ ಕೇಳ್ತು, ದೊಡ್ಡ ಹುದ್ದೆ ಸಿಗಲಿಲ್ಲ ಅಂದರೂ ಸಾಂದಾರ ಒಟ್ಟು ನಿಮ್ಮ ಗೋರ್ಮೆಂಟ್ ಒಟ್ಟು ನಿಮ್ಮ ಕಾಲ ಮ್ಯಾಗ ನಿಮ್ಮ ನೆತ್ತುವಷ್ಟು ಅನ್ನ ಕೊಡೋಷ್ಟು ನಿಮ್ಗೆ ಜಾಬ್ ಸಿಗ್ತೈತಿ. 100% ನಾನು ಎಲ್ಲರಿಗೂ ಹೇಳ್ತೀನಿ, ಯಾರು ನೀವು ಒಮ್ಮೆ 2 ಸರಿ ಫೇಲ್ ಆಯ್ತದೆ ಮನ್ಸಿಗೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಪ್ಪ ನಾನು 2-3 ಸರಿಗೆ ಟ್ರೈ ಮಾಡೀನಿ, ನಂದು ಏನೂ ಜಾಬ್ ಆಗಲಿಲ್ಲ ಅಥವಾ ಒಟ್ಟು ಯಾರು ಏನೋ ಒಟ್ಟು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗಿನ ಯುಗದಾಗ ಕಾಂಪಿಟೇಷನ್ ಹಂಗೈತಿ. ಇವಾಗ ಒಂದು ಪೋಸ್ಟ್ ಇರೈತೆ, 1000 2000 ಸ್ಟೂಡೆಂಟ್ ಅದು ಕಾಂಪಿಟೇಷನ್ ಮಾಡ್ತಿರ್ತಾರೆ. ಮನ್ಯದ KS ಅದನ ಬರೀ ಒಂದೊಂದು ಪೋಸ್ಟ್ ಇದೆ, ಅದಕ್ಕೆ 2000 2500 ಸ್ಟೂಡೆಂಟ್ನ ಆಯ್ಕೆ ಆಗಿದ್ರೆ ಅಂದ್ರೆ ಆ ಥರ ಓವರಾಲ್ ಇದನ್ನು ನೋಡಿದ್ರೆ. ಹಾಗಾಗಿ ಯಾರೂ ನೀವು ನಿರಾಶೆ ಆಗಕ್ಕೆ ಹೋಗ್ಬೇಡ್ರಿ. ಒಟ್ಟು ಪ್ರತಿಫಲ ಈಗ ಹೇಳಿದ್ರವ್ರು ಮುಂಜಾನೆ ಒಮ್ಮೆ ಸಾಯಂಕಾಲ ಒಮ್ಮೆ ಇಲ್ಲಿಂದ ಎಲ್ಲ ಫಿಸಿಕಲ್ ಕರ್ಕೊಂಡು ಹೋಗ್ತಾರೆ. SR ಗ್ರೌಂಡ್ಗಾರ ಹೋಗ್ತೀರಿ, ಹೋರಿ ಇಮಾನ್ದಾರಿಂದ ಎಷ್ಟು ನಿಮ್ಮ ಪ್ರಯತ್ನ ಆಗಲಿ ಅಷ್ಟು ಮಾಡಿರಿ. ಏನಾರ ಒಂದು ಸ್ವಲ್ಪ ಏನಾರ ಬಾಡಿ ಒಳಗೆ ಹೇರಾಪೇರ ಆಗ್ತಾರೈತೆ. ಹೇರಾಪೇರ ಆದರೂ ಬಾಡಿ ಹೋದ್ರು ಗರಮ್ ಆಗ್ಬೇಕಂದ್ರೆ ಗರಮ್ ಅಂದ್ರೆ ಏನೋ ಬಿಸಿ ಆಗ್ಬೇಕು. ರಗತ್ ಎಷ್ಟು ನೀವು ಬಿಸಿ ಮಾಡ್ಕೊಂಡು ಈಗ ನೀವು ಅದನ್ನು ಕಂಬ ಹತ್ತೋದಾಗಲಿ, ಈಗ ಪ್ಲಪ್ಸ್ ಆಯ್ತು, ಡಿಪ್ಸ್ ಆಯ್ತು, ಇದನ್ನೆಲ್ಲಕ್ಕೆಲ್ಲ ಮಾಡಿಸ್ತಾರೆ. ಸ್ಟಾರ್ಟಿಂಗ್ದಾಗ ಒಮ್ಗಿಲೆ ಹೋದವ್ರು ನೀವು ಮಾಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ನಕ್ಕಿ ಮಸಲು ಹಿಡಿದೈತೆ. ಮೊದಲು ನೀವು ಒಂದಿಟ್ಟು ವಾರ್ಮಪ್ ಮಾಡಿರಿ. ವಾರ್ಮಪ್ ಆಗ್ಬೇಕು. ಒಂದು ಈಟ್ ನಿಮ್ಮ ಬಾಡಿ ಒಂದು ಈಟ್ ಹೀಟ್ ಆತ ತಿಳ್ಕೊರಿ, ನೀವು ಏನು ಮಾಡಿದ್ರು ನಿಮ್ಗೆ ಏನೂ ಆಗಂಗಿಲ್ಲ. ಮಸಲ್ಸ್ ಹಿಡ್ಕೊಳಂಗಿಲ್ಲ, ಏನು ನಸ್ ಹಿಡ್ಕೊಳಂಗಿಲ್ಲ. ಯಾವುದು ನಮ್ಮ ಫಿಸಿಕಲ್ ಹೆಂಗಂದ್ರೆ ನೀವು ಒಟ್ಟು ಒಂದು ಸ್ವಲ್ಪ ಬಾಡಿ ಗರಮ್ ಮಾಡ್ಕೋತ ಹೋದ್ರೆ, ಈಗ ಫಸ್ಟ್ಗೆ ನಾ 100 ಮೀಟ್ರ್ ಓಡ್ತಂದ್ರೂ ಓಡೋಕ್ಕಾಗಿಲ್ಲ. ಸ್ಲೋ ಆಗಿ ರನ್ನಿಂಗ್ ಮಾಡ್ಕೋತ ಸ್ಪೀಡ್ ಆಗಿ ಹಿಂದಾಡಿಸಿ ಈಗ 400 ಮೀಟ್ರ್ 600 ಮೀಟ್ರ್ ರನ್ನಿಂಗ್ ಮಾಡಿರ್ತಾರೆ. ಈಗ ನೀವು ಅಗ್ನಿವೀರ ಹೋಗ್ತೀರಿ, ಒಮ್ಮಿಲೆ ಸ್ಟಾರ್ಟಿಂಗ್ ಒಟ್ಟು ಯಾರೂ ಓಡಕ್ಕೆ ಹೋಗ್ಬೇಡ್ರಿ, ಭಾಳ ತೇಕತೈತೆ. ಫಸ್ಟ್ ರೌಂಡ್ ಮೀಡಿಯಮ್ ಆಗಿ ಓಡೋದು ಒಂದು ಸ್ವಲ್ಪ ಕಾವು ಹೋಗೈತೆ. ಸೆಕೆಂಡ್ ರೌಂಡ್, 4th ರೌಂಡ್, 3rd ರೌಂಡ್ ಹಿಂಗೆ ನೀವು ಹೆಂಗೆ ಸ್ಪೀಡ್ ಮಾಡ್ಕೊತ ಹೋಗ್ತಿರ್ಲಿಲ್ಲ, ಹಂಗೆ ನಿಮಗೆ ಸ್ಟ್ರೆಂತ್ ಸಿಗ್ತೈತಿ, ಸ್ಟೆಮಿನಾನು ಸಿಗ್ತೈತಿ.
ಒಮ್ಗಿಲ್ಲ ನಾ ಏನಪ್ಪ ಇಲ್ಲ ಈಗ ಹೋದವನ ಎಲ್ಲರಿಗಿಂತ ಮುಂದೆ ಓಡ್ಬೇಕಂತಂದ ಫಸ್ಟ್ಗೆ ಫುಲ್ ನೀವು 100% ಸ್ಪ್ರಿಂಟ್ದಂಗೆ ಫುಲ್ಲು ಓಡಿಬಿಡ್ತೀರಿ, ಓಡಿ ನಿಮ್ಗೆ ಹಿಂದಾಟೆ ಸ್ಟ್ರೆಂತ್ ಇಲ್ಲ ಆಕೈತೆ ಅದಕ್ಕೆ ಹಂಗೆ ಯಾರು ಮಾಡೋಕೆ ಹೋಗ್ಬೇಡ್ರಿ. ಒಟ್ಟು ಮೊದಲೇನ ಸ್ಟಾರ್ಟಿಂಗ ಸಾವಕಾಶ ರನ್ನಿಂಗ್ ಮಾಡ್ಕೋತ ಹೋದಂಗೆ ನಿಮ್ಮ ಬಾಡಿ ಹೆಂಗೆ ನಿಮ್ಮ ಬಾಡಿಗೆ ತಕ್ಕಂಗೆ ನೀವು ವಾರ್ಮಪ್ ಆಗ್ಬೇಕು ಅಲ್ಲಿ. ಆದ್ದರಿಂದ 100% ನೀವು ಎಲ್ಲರೂ ಇಲ್ಲಿ ಬಂದ್ರಿ ಅಂದ್ರೆ ಎಲ್ಲರೂ ಜಾಬ್ ಆಗೇ ಹೋಗ್ಬೇಕು. ನೀವು ಅಷ್ಟೊಂದು ನಿಮ್ಮ ಗುರಿ ಇಟ್ಕೊಂಡು ಕುಂಡಿರ್ಬೇಕು ನೀವು. ಇದು ಏಜ್ ಹೆಂಗಂದ್ರೆ ಏಜ್ನ್ಯಾಗ ಏನು ಮಾಡ್ಬೇಕು, ಈಗಿನ ಸ್ಟಡಿ ಮಾಡೋ ಏಜ್ ನೌಕರಿ ಹಿಡಿಯೋ ಏಜ್ ನಿಮ್ಮದು. ಬೇರೆ ಅದನ್ನ ಬಿಟ್ಟು ನಿಮ್ಮ ತಲೆಯಾಗ ಏನೂ ಇರಬಾರ್ದು. ಎಲ್ಲರೂ ಪಾಪ ಅಪ್ಪ ಅಮ್ಮ ಅಲ್ಲಿ ಮನ್ಯಾಗ ಫೋನ್ ಇರೋಂಗಿಲ್ಲ, ಬಾಜು ಮನ್ಯಾನವ್ರು ಫೋನ್ ಇಸ್ಕೊಂಡು ಫೋನ್ ಹಚ್ತಾರೆ ನಿಮಗೆ ಫೋನ್ ಕೊಂಡು ಕೊಟ್ಟಿರ್ತಾರೆ, ನಿಮಗೆ ಡ್ರೆಸ್ ಕೊಂಡು ಕೊಟ್ಟಿರ್ತಾರೆ, ನಿಮಗೆ ಶೂಸ್, ನಿಮಗೆ ಎಂತ ಬೇಕಂತ ಬಟ್ಟೆ ಕೊಂಡಿಸ್ಕೊಟ್ಟಿರ್ತಾರೆ. ಅದಕ್ಕಾಗಿ ಅವ್ರದ್ದು ಒಂದಿಟ್ಟು ಅರ್ಥ ಮಾಡ್ಕೊಂಡ ನೀವು ಎಷ್ಟು ಅಕಲ್ಲಿ ಅಷ್ಟು ಟ್ರೈ ಮಾಡಿರಿ, ಪ್ರಯತ್ನ ಮಾಡಿ, ನಿಮಗೆ 100% ಫಲ ಸಿಗತೈತಿ. ಥ್ಯಾಂಕ್ ಯು. ನಿಮ್ಮ ಮೊದಲ ಗೆಲುವಿನ ನಂತರ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ನೀವು ಎರಡನೇ ಪ್ರಯತ್ನದಲ್ಲಿ ವಿಫಲರಾದರೆ ನಿಮ್ಮ ಮೊದಲ ಗೆಲುವು ಕೇವಲ ಅದೃಷ್ಟವೆಂದು ಹೇಳಲು ಬಹಳಷ್ಟು ತುಟಿಗಳು ಕಾಯುತ್ತಾ ಇರುತ್ತವೆ. ಹೀಗಾಗಿ ಅದೃಷ್ಟ ಮತ್ತು ಪರಿಶ್ರಮ ಎರಡೂ ಬೇರೆ ಬೇರೆ. ಪರಿಶ್ರಮ ಪಟ್ಟರೆ ಅದೃಷ್ಟ ತಾನಾಗಿಯೇ ಉಳಿಯುತ್ತದೆ. ಹೀಗಾಗಿ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಎಂದು ತಿಳಿಸಿಕೊಟ್ಟಂತಹ ಶ್ರೀಯುತ ಶಿವಬಸಪ್ಪ ಪಾಟೀಲ್ ಇವರಿಗೆ ಧನ್ಯವಾದಗಳು. ಶಿವಬಸಪ್ಪ ರುದ್ರಗೌಡ ಪಾಟೀಲ್ ಇವರು ತಂದೆ ರುದ್ರಗೌಡ, ತಾಯಿ ಮಲ್ಲವ್ವ ಇವರ ಉದರದಲ್ಲಿ 18/7/1984 ತಿಗಡಿ ಎಂಬ ಗ್ರಾಮದಲ್ಲಿ ಜನಿಸಿ ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿಯಲ್ಲಿ ಜನಿಸ್ತಾರ. ಪ್ರಾಥಮಿಕ ಶಿಕ್ಷಣವನ್ನ ಸ್ವಂತ ಊರಾದ ತಿಗಡಿಯಲ್ಲಿ ಮುಗಿಸಿ, ಪ್ರೌಢ ಶಿಕ್ಷಣವನ್ನ ಮೂಡಲಗಿಯಲ್ಲಿ ಮುಗಿಸಿ, PUCಯನ್ನ ಮೂಡಲಗಿಯಲ್ಲಿ ಮುಗಿಸಿ ನಮ್ಮ ಸಂಸ್ಥೆಯಲ್ಲಿ ಮೊದಲ ಬ್ಯಾಚಿನಲ್ಲಿ ಪ್ರವೇಶವನ್ನ ಪಡೆದು 2003ರಲ್ಲಿ ಭಾರತೀಯ ಸೈನ್ಯಕ್ಕೆ ಸೇರಿ 17 ವರ್ಷಗಳ ಕಾಲ ಭಾರತಾಂಬೆಯ ಸೇವೆಯನ್ನು ಸಲ್ಲಿಸಿ 2020ರಲ್ಲಿ ನಿವೃತ್ತಿಯನ್ನ ಹೊಂದಿ ಇವತ್ತು ನಮ್ಮ ಸಂಸ್ಥೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ಸತ್ಕಾರವನ್ನ ಮಾಡಬೇಕಾಗಿ ವಿನಂತಿ. ಸತ್ಕಾರವನ್ನ ಸ್ವೀಕರಿಸಿದಂತ ಹಾಗೂ ಮಾಡಿದಂತ ಎಲ್ಲ ಗಣ್ಯರಿಗೂ ತುಂಬ ಹೃದಯದ ಅಭಿನಂದನೆಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.